ಏನಾಯ್ತು ಅಂದ್ರೆ ಇಲ್ಲಿ ಸೆಕ್ಯೂರಿಟಿ ಚೆಕ್ ಅಲ್ಲಿ ನಮ್ಗೆ ಇಳ್ಕೊಂಡ್ಬಿಟ್ರು ಗಾಯ್ಸ್. ಇವಾಗ ನಾವು ಬೆಟ್ ದ್ವಾರಕಾಗ ಹೋಗ್ತಾ ಇದೀವಿ. ಇದು ಕೃಷ್ಣನ್ ಸ್ಟೋರಿ. ನೋಡೋಣ ಕೃಷ್ಣ ಯಾವಾಗ ನಮ್ಮನ್ನು ಕರೆಸ್ಕೊಂತಾನೆ. ನಾವೀಗ ನಾಗೇಶ್ವರದ ಟೆಂಪಲ್ಗೆ ಬಂದಿದ್ದೀವಿ. ಸೊ ಹಿಂಗೆ ತೋರಿಸ್ತೀನಿ ನೋಡಿ. ಗಾಯ್ಸ್ ನಾವೀಗ ಮುಂಬೈ ಏರ್ಪೋರ್ಟ್ಗೆ ಬಂದಿದ್ವಿ. ಸೊ ಚೆಕ್-ಇನ್ ಎಲ್ಲ ಆಯ್ತು. ಇಲ್ಲಿಂದ ನಾವು ಜಾಮ್ನಗರ್ಗೆ ಹೋಗ್ತಾ ಇದೀವಿ. ಓಕೆ, ಸೊ ಇಲ್ಲಿ ನಮ್ಗೆ ನಮ್ನ ಹಿಡ್ಕೊಂಡು ಚೆಕ್ ಮಾಡಿದ್ರು, ಬ್ಯಾಗ್ ಎಲ್ಲ ಚೆಕ್ ಮಾಡಿದ್ರು. ಅದ್ರಲ್ಲಿ ನಾವು ಡಯಟ್ ಕೋಕ್ ಪಿಲ್ಸ್ ತಂದಿದ್ವಿ. ಅದನ್ನೆಲ್ಲ ಇಲ್ಲೇ ಕುಡಿದ್ಬಿಟ್ಟು ಹೋಗಿ ಅಂತ ಓಪನ್ ಮಾಡಿ ಕುಡಿಯೋವರೆಗೂ ನಮ್ಮ ಮುಂದೆನೆ ನಿಂತಿದ್ರು. ಆ ತರ ಆಯ್ತು. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಏರ್ಪೋರ್ಟ್ಗೆ ಟಿನ್ ಏನಾದ್ರು ತಗೊಂಡ್ ಬಂದ್ರೆ ಮನೇಲೆ ಕುಡಿದ್ಬಿಟ್ಟು ಟಿನ್ ಮಾತ್ರ ತಗೊಂಡ್ ಬನ್ನಿ. ಇಲ್ಲಿ ಡಸ್ಟ್ಬಿನ್ ಅಲ್ಲಿ ಹಾಕ್ಬೋದು. ಡಿಪ್ರೆಷನ್. ಓಕೆ, ಈ ಅಕ್ಕನೇ ತಂದಿದ್ದು ನೋಡಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹಾಯ್ ಗೈಸ್, ನಾವೀಗ ಬಂದಿದೀವಿ ತಿಂಡಿ ತಿನ್ನಕ್ಕೆ. ಈಗ ಟೈಮ್ 11:20 ಆಗಿದೆ. ಸೊ ಜಾಮ್ನಗರಿಂದ ನಾವು ದ್ವಾರಕಾಗ ಹೋಗ್ತಾ ಇದ್ದೀವಿ. ಸೊ ಏರ್ಪೋರ್ಟ್ ಇಂದ ನಮ್ಗೆ ಊಬರ್ ಸಿಗುತ್ತೆ, ಬಟ್ ಅಲ್ಲೇನೆ ನಮ್ಗೆ ಒಬ್ರು ಸಿಕ್ಕಿದ್ರು. ಒಂದು 2000 rupees ಆಗುತ್ತೆ. ಸೊ ಆನ್ ದ ವೇ ನಾವೀಗ ರೆಸ್ಟೋರೆಂಟ್ ಬಂದಿದೀವಿ ತಿನ್ನಕ್ಕೆ ಅಂತ. ಈಗ ಬಂದಿದೀವಿ ಅರೋಮಾಸ್ ರೆಸ್ಟೋರೆಂಟ್ಗೆ. ಫುಲ್ ರೆಸ್ಟೋರೆಂಟ್ ಖಾಲಿ. ನಾವು ಯಾವ ಟೈಮ್ಗೆ ಬಂದಿದ್ದೀವಿ ಅಂದರೆ ಇವಾಗ ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಎಲ್ಲ ಆ ಥರ ಬಂದಿದ್ದೀವಿ. ಸೊ ಏನೂ ಇಲ್ಲ, ಸ್ಯಾಂಡ್ವಿಚ್ ಅಷ್ಟೇ ಇರೋದು, ಅದನ್ನೇ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಫುಲ್ ಖಾಲಿ. ಸೊ ಬನ್ನಿ ತಿನ್ನೋಣ, ಆಮೇಲೆ ಹೋಗಿ ಮಲ್ಕೊಳ್ಳೋಣ. ಮತ್ತು ಹೋಟೆಲ್ಗೆ ರೀಚ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ವಿಲ್ ಗೋ ಟು ಟೆಂಪಲ್. ಓಕೆ, ಸೊ ಇದು ನಮ್ಮ ಪ್ಲ್ಯಾನ್ ಇವತ್ತು. See ya. One eternity later. ನಾವೀಗ ಅಭ್ಯಯಿ ಮಾತಾ ಮಂದಿರಕ್ಕೆ ಬಂದಿದ್ದೀವಿ. ಸೊ ದ್ವಾರಕಾಗೆ ಬಂದರೆ ಎಲ್ಲರೂ ಈ ಒಂದು ಪ್ಲೇಸ್ಗೆ ಬಂದೇ ಬರ್ತಾರಂತೆ. ಸೊ ಅದಕ್ಕೆ ಬಂದಿದ್ದೀವಿ. ನಾವೀಗ ಅಭ್ಯಯಿ ಮಾತಾ ಮಂದಿರಕ್ಕೆ ಬಂದಿದ್ವಿ ದ್ವಾರಕಾಲಿ. ಇದು ಹೆಂಗೆ ಅಂದರೆ ಎಲ್ಲ ಒಂದು ಸಿಟಿ ಅಥವಾ ಎಲ್ಲ ಪ್ಲೇಸಲ್ಲೂ ಒಂದು ದೇವತೆ ಇರುತ್ತಲ್ಲ, ದೇವಿ ಇರುತ್ತಲ್ಲ, ಅಂದರೆ ಗ್ರಾಮ ದೇವತೆ ಈ ಥರ. ಅದೇ ಥರ ದ್ವಾರಕಾಲಿ ಈ ಒಂದು ದೇವಸ್ಥಾನ. ಸೊ ಚೆನ್ನಾಗಿದೆ ಮೂರ್ತಿ. ನನ್ನ ಹಿಂದಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ, ಬೆಟರ್ ದ್ಯಾನ್ ಲಾಸ್ಟ್ ಟೈಮ್. ವಾವ್ ಗೈಸ್, ನಾನು ತೋರಿಸ್ತೀನಿ ನೋಡಿ ಹೆಂಗಿದೆ ವ್ಯೂ ಅಂತ. ನಾವು ಅವಾಗಲೇ ಬಂದ್ವಲ್ಲ ಬ್ರಿಡ್ಜು, ಅದೇ ನೋಡಿದ್ರ ಇದೆ ಅದು ಬ್ರಿಡ್ಜು. ನೋಡಿ ಉಯ್ಯಾಲೆ ಇದೆ, ಆದರೆ ಉಯ್ಯಾಲೆ ನಾವು ಇಲ್ಲಿ ಕೆಳಗಡೆ ಕುತ್ಕೊಂಡು ಮಾಡಬೇಕು ಅಲ್ವಾ? ಇಷ್ಟು ಕಡೆ ಕುತ್ಕೊಂಡು ಯಾರು ಆಡ್ತಾರೆ ಉಯ್ಯಾಲೆನ? ನೆಲದ ಮೇಲೆ ಹಿಂಗೆ ಕುತ್ಕೊಂಡಾರೆ. Women. ಚೆನ್ನಾಗಿದೆ
ಗೊತ್ತಾ, ಪ್ರಶಾಂತವಾಗಿದೆ, ಯಾರೂ ಇಲ್ಲ. ನಾವೀಗ ಅಭ್ಯಯ್ ಮಾತಾ ಮಂದಿರಿಂದ ಬೆಟ್ಟ ದ್ವಾರಕಾಗ ಹೋಗ್ತಾ ಇದ್ದೀವಿ ಇದೇ ರಿಕ್ಷಾದಲ್ಲಿ. ಸೊ ಇಲ್ಲೆಲ್ಲ ಶೇರಿಂಗ್ ರಿಕ್ಷಾ ಸಿಗುತ್ತೆ. ನಾವೀಗ ಹೋಗ್ತಾ ಇರೋದು ಸೋನೇಕಿ ದ್ವಾರಕಾ ಈ ದೇವಸ್ಥಾನಕ್ಕೆ. ಸೊ ಇಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಸುಧಾಮ ಕಾಲ್ನ ಕೃಷ್ಣ ತೊಳಿತಾ ಇದ್ದಾನೆ, ಎಷ್ಟು ಚೆನ್ನಾಗಿದೆ ಅಲ್ಲಿ. ಇದು ಕೃಷ್ಣನ್ ಸ್ಟೋರಿ, ಎಷ್ಟು ಚೆನ್ನಾಗಿದೆ ಅಲ್ಲ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ವಾಸುದೇವ ಕೃಷ್ಣನ್ನ ಯಮುನಾ ನದಿಯಿಂದ ತಗೊಂಡು ಹೋಗ್ತಾ ಇರೋದು. ಬಾಲಕೃಷ್ಣ. ನನಗಿದ್ರ ಒಂಥರ ಸಂತೋಷ. ಇಲ್ಲಿ ವಶಿಷ್ಠ, ಕಾಶ್ಯಪ, ಎಲ್ಲ ಗೌತಮ್, ಎಲ್ಲ ಋಷಿಗಳಿದ್ದಾರೆ. ಇಲ್ಲಿ ನೋಡಿ ಕೃಷ್ಣನ್ ಕತೆ, ಬೆಣ್ಣೆ ಕದೀತಾ ಇದ್ದಾನೆ, ಕ್ಯೂಟಿ ಕೃಷ್ಣ. ಕಂಸನ ಸಾಯಿಸ್ತಾ ಇರೋದು. ಪಾಂಡವಾಸ್ ಅವರ ದರ್ಬಾರು ನೋಡ್ಬೋದು. ಆ ಕಡೆ ಪಾಂಡವಾಸ್, ಈ ಕಡೆ ಕೌರವಾಸ್. ನನಗೆ ಒಂದಿನ ಪೂರಿ ಜಗನ್ನಾಥ್ಗೆ ಹೋಗ್ಬೇಕು ಅಂತ ಆಸೆ ಗೈಸ್. ಕೃಷ್ಣನ್ ಹೃದಯ ಪೂರಿ ಜಗನ್ನಾಥಲ್ಲಿ ಜಗನ್ನಾಥನ ರೂಪದಲ್ಲಿ ಇದೆಯಂತೆ. ಸೊ ಒಂದ್ಸತಿ ಆದರೂ ಹೋಗಬೇಕು ಅಂತ ಆಸೆ. ನೋಡೋಣ ಕೃಷ್ಣ ಯಾವಾಗ ನಮ್ಮನ್ನು ಕರೆಸ್ಕೊತಾನೆ. ನೋಡಿ ರಾಮೇಶ್ವರಂ. ಹಾಯ್ ಗಾಯ್ಸ್, ನಾವು ಬೆಟ್ಟ ದ್ವಾರಕ ನೋಡಿಕೊಂಡು ಈಗ ನಾಗೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಅಲ್ಲಿ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ, ನೋಡಿ ಇಲ್ಲಿ ಕಾಣ್ತಾ ಇದೆಯಾ ನೋಡಿ ಗಾಯ್ಸ್, ಶಿವ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಬೆಟ್ಟ ದ್ವಾರಕ ಹೋದ್ವಲ್ಲ, ಆ ಟೆಂಪಲ್ಲು 8 o'clockವರೆಗೂ ಓಪನ್ ಇರುತ್ತೆ ಅಷ್ಟೇ. ಬಟ್ ಇದು 9:30, 10 o'clockವರೆಗೂ ಓಪನ್ ಇರುತ್ತಂತೆ. ಶಿವ ಬರ್ತಾ ಇದೆ ಹಿಂದೆ, ನೈಸ್ ಅಲ್ಲ. ಸೊ ಹೋಗೋಣ ಇವಾಗ, ದರ್ಶನ ಮಾಡ್ಕೊಂಬರೋಣ ಬೇಗ ಬೇಗ. ಬನ್ನಿ ಬನ್ನಿ. ನಾವೀಗ ನಾಗೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಸೊ ನಿಮ್ಗೆ ತೋರಿಸ್ತೀನಿ ನೋಡಿ.
ನಾವು ನಾಗೇಶ್ವರ್ ಮಂದಿರಕ್ಕೆ ಬಂದಿದ್ದೀವಿ. ಸೊ ದರ್ಶನ ಎಷ್ಟು ಬೇಗ ಆಯಿತು ಅಂದರೆ ಫಸ್ಟ್ ಟೈಮ್ ಒಂದು ಜ್ಯೋತಿರ್ಲಿಂಗ ಇಷ್ಟು ಬೇಗ ನಾವು ದರ್ಶನ ಮಾಡಿರೋದು. ಸೊ ತುಂಬ ಚೆನ್ನಾಗಿತ್ತು. ಈಗ ಜನನೇ ಇಲ್ಲ, ಅಂದರೆ ನಾವು ಬಂದಿರೋದು ಅರೌಂಡ್ 8:45 ಇವಾಗ ನೈಟ್. ಸೊ ತುಂಬಾ ಚೆನ್ನಾಗಿತ್ತು, ದರ್ಶನ ಆರಾಮಾಗಿ ಆಯಿತು, ಜನನೇ ಇರಲಿಲ್ಲ. ಸೊ ಚೆನ್ನಾಗಿತ್ತು ಗಾಯ್ಸ್. ಇವಾಗ ನಿಮಗೆ ಹೊರಗಡೆ ತೋರಿಸ್ತೀನಿ ಹೆಂಗಿದೆ ಅಂತ, ಬನ್ನಿ. ನಾಯಿಗಳು ಹೆಂಗ್ ಮಾಡ್ತಾ ಇದ್ದಾವೆ? ಯಾಕೆ ಈ ಒಂದು ಜಗಳ? ಓಕೆ ಸರಿ ಗೈಸ್, ನಾನೇನು ಹೇಳ್ತಿದ್ದೆ ಅಂದರೆ ನಾವು ಬೆಟ್ಟದ ದ್ವಾರಕ ಹೋಗಿದ್ವಲ್ಲ, ಅಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಿಸ್ಟಮ್. ನಂಗೆ ನಿಜವಾಗೂ ತುಂಬ ಇಷ್ಟ ಆಯಿತು. ಯಾಕೆ ಅಂದರೆ ಮಳೆ ಬಂದರೆ ಅಲ್ಲಿ ಮೇಲ್ಗಡೆ ಒಂದು ಏನೋ ಹಾಸಿದ್ದಾರೆ ಮೇಲ್ಗಡೆ, ಓಕೆನಾ, ಮಳೆ ಬರಬಾರ್ದು ಅಂತ ಡಿಪ್ರೆಷನ್, ಬಿಸಿಲು ಬೀಳಬಾರ್ದು ಅಂತ. ಮೇನ್ಲಿ ಇವಾಗ ಬಿಸಿಲುಗಾಲ, ಮಳೆನೂ ಬರಲ್ಲ ಆ ಥರ. ಆಮೇಲೆ ಸೆಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಪ್ರಿಂಕಲ್ ವಾಟರ್ ಅವಾಗ ಒಂಥರ ನೋಡಿ. ಇವ್ರ ಜಗ್ಲಕ್ಕೆ ನಾನು ಬಲಿ ಆಗ್ತಾ ಇದ್ದೆ ಅಷ್ಟೇ. ಓಕೆ, ವಾಟ್ ಐ ವಾಸ್ ಸೇಯಿಂಗ್. ಓಕೆ, ಕಮಿಂಗ್ ದ ಪಾಯಿಂಟ್, ನಾನೇನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ನಾನು ಮರ್ತಾಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಐ ಆಮ್ ಗೆಟಿಂಗ್ ಡಿಸ್ಟ್ರಾಕ್ಟೆಡ್ ಗಾಯ್ಸ್. ಅಮ್ಮ ಬರಬೇಡ ನನ್ನ ಹತ್ರ, ಹೋಗಿ ನೀನು. ಅವಾಗಿಂದ ಕಚ್ತಾ ಇದೀಯಾ, ಅದಕ್ಕೆ ಹಚ್ತಾ ಇದೀಯಾ ಅವಾಗ್ಲಿಂದ. ಫಸ್ಟು ನೀನು ಬುದ್ಧಿ ಕಲಿ, ಆಮೇಲೆ ನನ್ನ ಹತ್ರ ಬಾ. ಬಾಯ್, ಹೋಗು ನೀನು. ನಾನು ಆವಾಗಲೇ ಫುಲ್ಲು ಡಿಸ್ಟ್ರಾಕ್ಟ್ ಆಗಿಬಿಟ್ಟೆ ಗೈಸ್. ಏನು ಅಂದರೆ ನಾವು ಬೆಟ್ಟದ ದ್ವಾರಕ ಹೋಗಿದ್ವಲ್ಲ, ಅಲ್ಲಿ ಒಂದು ಟಾರ್ಪಲ್ ಹಾಕಿರೋದೇನು, ಹಾಗೂ ಸೆಕೆ ಆಗಬಾರ್ದು ಅಂತಂದ್ಬಿಟ್ಟು ಸ್ಪ್ರಿಂಕಲ್ ವಾಟರ್ ಹಾಕಿದ್ರು. ಯಾಕಂದರೆ ಒಳಗೆಲ್ಲ ನಮಗೆ ಇದು ಇರಲ್ವಲ್ಲ, ಫ್ಯಾನು ಅದೆಲ್ಲ. ಸೊ ಆ ಥರ ಇತ್ತು. ಸೊ ಇಲ್ಲಿ ಕೂಡ ಅಷ್ಟೇ, ಜನರೇನು ನೂಕಾಡಿ ತಳ್ಳಾಡಿ ಏನೂ ಮಾಡಲಿಲ್ಲ. ಸೊ ಆರಾಮಾಗಿ ನಾವು ದರ್ಶನ ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ ವಾಪಸ್ಸು. ಚೆನ್ನಾಗಿತ್ತು. ಆಮೇಲೆ ಮೊಬೈಲೆಲ್ಲ ಅಲೋ ಇಲ್ವಲ್ಲ, ಅದರಿಂದ ಆ್ಯಕ್ಚುಲಿ ಏನಂತಾರೆ, ಫುಲ್ ಕಿರ್ಚಾಟ, ಕೂಗಾಟ, ಅಲ್ಲಲ್ಲಿ ನಿಂತ್ಕೊಳ್ಳೋದು, ಗಲಾಟೆ ಅದೆಲ್ಲ ಇರಲಿಲ್ಲ. ಸೊ ಆರಾಮಾಯಿತು ದರ್ಶನ. ಉಜ್ಜಯಿನ್ ಓಂಕಾರೇಶ್ವರ್ಗಿಂತ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ವಾಪಸ್ ಹೋಗ್ತಾಯಿದ್ದೀವಿ. ಇವತ್ತಿಗೆ ಮುಗೀತು. ಇವತ್ತು ನಾವು ಮಾತಾ ಟೆಂಪಲ್ ನೋಡಿದ್ವಿ, ಆಮೇಲೆ ಬೆಟ್ಟದ ದ್ವಾರಕ ನೋಡಿದ್ವಿ. ಇವಾಗ ನಾಗೇಶ್ವರ ಆಯಿತು. ಈಗ ವಾಪಸ್ ಹೋಗ್ತಾಯಿದ್ದೀವಿ. ಸೊ ಇಲ್ಲಿಗೆ Day 1 ಮುಗೀತು. See you in the next video. Until then, take care. Bye bye.